ಆನ್ಲೈನ್ ನಲ್ಲಿ ಔಷಧಿ ಮಾರಾಟಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಆನ್ಲೈನ್ ಸಂಸ್ಥೆಗಳ ವಿರುದ್ಧ ಸಿಡಿದಂತ ಮೆಡಿಕಲ್ ಶಾಪ್ ಮಾಲೀಕರು, ದೇಶದಾದ್ಯಂತ ಮೆಡಿಕಲ್ ಸ್ಟೋರ್ಗಳು ಬಂದ್. ಒಂದ್ ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ನಿನ್ನೆ ಅಷ್ಟೇ ಅನೇಕ ಮೆಡಿಕಲ್ ಶಾಪ್ ನ ಮಾಲೀಕರ ಸಂಘದ ಕಡೆಯಿಂದ ಹೇಳಿದ್ರು, ನೈತಿಕ ಬೆಂಬಲ ಕೊಡ್ತೀವಿ, ಕಾರಣ ರೋಗಿಗಳಿಗೆ ತೊಂದರೆ ಆಗುತ್ತೆ, ಅವರ ಹಿತದೃಷ್ಟಿಯಿಂದ ನಮ್ಮ ನೈತಿಕ ಬೆಂಬಲ ಸಿಗುತ್ತೆ ಅಂತ. ಸದ್ಯ ಕೆಲ ಸ್ಟೋರ್ಗಳು ಬಂದ್ ಆಗ್ಬಿಟ್ಟಿದಾವಂತೆ. ಮೆಡಿಕಲ್ ಸ್ಟೋರ್ಗಳು ಬೆಂಗಳೂರಿನ ಹಲವೆಡೆ ಮೆಡಿಕಲ್ ಸ್ಟೋರ್ಗಳು ಬಂದ್ ಆಗಿವೆ. ಮೆಡಿಕಲ್ ಸ್ಟೋರ್ ಬಂದ್ ಮಾಡಿ ಮುಷ್ಕರಕ್ಕೆ ಮಾಲೀಕರು ಸಾಥ್ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗ್ತಿದೆ. ಕೆಲ ಭಾಗಗಳಲ್ಲಿ ಬಾಗಿಲು ತೆರೆದಿವೆ ಕೆಲ ಮೆಡಿಕಲ್ ಶಾಪ್ಗಳು. ಅಂದ್ರೆ ಮೆಡಿಕಲ್ ಶಾಪ್ ಅಂತ ಬಂದಾಗ್ಲೂ ಕೂಡ ಬೇರೆ ಬೇರೆದಿರುತ್ತೆ. ಅದರಲ್ಲಿ ಅಸೋಸಿಯೇಷನ್ಸ್ ಅಂತ ಬಂದಾಗ ಅವರದ್ದೇ ಆದ ನಿರ್ಧಾರ. ಹೀಗಾಗಿ ಮಿಶ್ರ ಪ್ರತಿಕ್ರಿಯೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇವತ್ತಿನ ದಿವಸ ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಇರುವ ಮೆಡಿಕಲ್ ಸ್ಟೋರ್ಗಳ ಬಂದ್ಗೆ ಒಂದು ಕರೆಯನ್ನ ನೀಡಲಾಗಿತ್ತು. ಈ ಒಂದು ಕರೆಯನ್ನ ಯಾರು ನೀಡಿದ್ರು ಅಂತ ನಾವು ನೋಡ್ತಾ ಹೋದ್ರೆ ಅಂತಾರಾಷ್ಟ್ರೀಯ ಮೆಡಿಕಲ್ ಅಸೋಸಿಯೇಷನ್ ಸಂಘ ಏನಿದೆ ಅದರಿಂದ ಈ ಒಂದು ಬಂದ್ಗೆ ಕರೆಯನ್ನ ನೀಡಲಾಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಸಾಕಷ್ಟು ಮೆಡಿಕಲ್ ಸ್ಟೋರ್ಗಳು ಬಂದ್ ಆಗಿದೆ. ನೀವು ನೋಡ್ತಾ ಹೋಗ್ಬೋದು, ಸದ್ಯ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ಈ ಒಂದು ರಿಷಬ್ ಮೆಡಿಕಲ್ ಸೆಂಟರ್ ಏನಿದೆ, ಈ ಒಂದು ಸ್ಟೋರ್ ಕೂಡ ಸದ್ಯ ಕ್ಲೋಸ್ ಅನ್ನ ಮಾಡಿದೆ. ಈ ಒಂದು ಬಂದ್ಗೆ ಪ್ರಮುಖ ಕಾರಣಗಳನ್ನ ನಾವು ನೋಡ್ತಾ ಹೋದ್ರೆ, ಏನು ಆನ್ಲೈನ್ ನಲ್ಲಿ ಸಾಕಷ್ಟು ಔಷಧಗಳನ್ನ ಮಾರಾಟವನ್ನ ಮಾಡಲಾಗ್ತಿದೆ, ಆದ್ರೆ ಅದರಿಂದ ಒಂದು ರೀತಿಯ ಸೈಡ್ ಎಫೆಕ್ಟ್ಸ್ ಹೆಚ್ಚಾದ್ರೆ ಇನ್ನೊಂದು ರೀತಿಯಲ್ಲಿ ಮೆಡಿಕಲ್ ಸ್ಟೋರ್ ಯಾರಿದ್ದಾರೆ ಆಫ್ಲೈನ್ ನಲ್ಲಿ ನಡೆಸುವಂತಹ ಮೆಡಿಕಲ್ ಸ್ಟೋರ್ಗಳಿಗೆ ಒಂದು ರೀತಿಯ ನಷ್ಟ ಆಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಬಂದ್ಗೆ ಕರೆಯನ್ನು ನೀಡಿದ್ದಾರೆ. ಮತ್ತೊಂದು ಅಂಶ ಏನು ಅಂತ ಅಂದ್ರೆ, ಯಾವುದೇ ಒಂದು ಅಂಕಿ ಅಂಶ ಇಲ್ದೇನೆ, ಅಂದ್ರೆ ಯಾವುದೇ ಒಂದು ಡಿಸ್ಕ್ರಿಪ್ಷನ್ ಇಲ್ದೇನೆ ಅಥವಾ ಪ್ರಿಸ್ಕ್ರಿಪ್ಷನ್ ಇಲ್ದೇನೆ ಆನ್ಲೈನ್ ಅಲ್ಲಿ ಯಾವುದೇ ಮೆಡಿಕಲ್ ಎಮರ್ಜೆನ್ಸಿ ಆಗಿರುವ ಟ್ಯಾಬ್ಲೆಟ್ ಗಳನ್ನ ತರಿಸ್ಕೊಳ್ಬಹುದು. ಹೀಗಾಗಿ ಇದು ಆರೋಗ್ಯಕ್ಕೆ ಹಾನಿಕಾರಕವಾಗುತ್ತೆ ಎನ್ನುವ ನಿಟ್ಟಿನಲ್ಲಿ ಅದೇ ರೀತಿ ಯಾವುದೇ ದಾಖಲಾತಿಗಳು ಕೂಡ ಸಿಗೋದಿಲ್ಲ. ಹೀಗಾಗಿ ಆತ್ಮಹತ್ಯೆ ಕೇಸ್ಗಳು ಕೂಡ ಈ ರೀತಿಯ ಒಂದು ಆನ್ಲೈನ್ ಮೆಡಿಕಲ್ ಗಳನ್ನ ತರಿಸ್ಕೊಳ್ಳೋದ್ರಿಂದ ಹೆಚ್ಚಾಗ್ತಾ ಇದೆ ಎನ್ನುವ ನಿಟ್ಟಿನಲ್ಲಿ ಇದು ಒಂದು ರೀತಿಯ ಮಾರಕವಾದಂತಹ ವಿಚಾರ ಎನ್ನುವ ನಿಟ್ಟಿನಲ್ಲಿ ಏನು ಆನ್ಲೈನ್ ಅಸೋಸಿಯೇಷನ್ ವಿರುದ್ಧ ಏನು ಕರ್ನಾಟಕ ರಾಜ್ಯ ಸೇರಿದಂತೆ ಅಂತಾರಾಷ್ಟ್ರೀಯ ಮೆಡಿಕಲ್ ಅಸೋಸಿಯೇಷನ್ ಸಂಘ ಏನಿದೆ ಅವರು ಒಂದು ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಯಾವ ರೀತಿ ವಾತಾವರಣ ಇದೆ ಅಂತ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಭಾಗಶಃ 60% ಮೆಡಿಕಲ್ಗಳು ಓಪನ್ ಇದ್ರೆ 40% ಮೆಡಿಕಲ್ಗಳು ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಕೆಲವೊಬ್ಬರು ಒಂದು ಬಂದ್ಗೆ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ, ಆದ್ರೆ ಕೆಲವೊಬ್ರು ಇಲ್ಲ ನಾವು ಕೂಡ ಬಂದ್ಗೆ ಬೆಂಬಲವನ್ನ ಕೊಡ್ತೀವಿ, ಆದ್ರೆ ಎಸೆನ್ಷಿಯಲ್ ಆಗಿರುವ ಕಾರಣದಿಂದ ಮೆಡಿಕಲ್ ಸ್ಟೋರ್ಗಳಲ್ಲಿ ಕೆಲಸ ಮಾಡಲೇಬೇಕು, ಹೀಗಾಗಿ ನಾವು ಆ ಮೆಡಿಕಲ್ ಸ್ಟೋರ್ ನ ತೆರೆದಿದ್ದೇವೆ ಎನ್ನುವ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಆದ್ರೆ ಪ್ರತಿದಿನವೂ ಕೂಡ ಇದು ಹೀಗೆ ಆಗುತ್ತಾ ಅಥವಾ ಇವತ್ತೊಂದ್ ದಿವಸ ಮಾತ್ರ ಇವರು ಈ ರೀತಿ ಕ್ಲೋಸ್ ಅನ್ನ ಮಾಡಿರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ಇದರ ಸ್ಪಷ್ಟ ಚಿತ್ರಣ ನಾಳೆ ಅಥವಾ ನಾಡಿದ್ದು ತಿಳಿದು ಬರುವ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಅದಕ್ಕೂ ಮೀರಿ ಏನು ಮೆಡಿಕಲ್ ಅಸೋಸಿಯೇಷನ್ ಸಂಘ ಇದೆ ಅವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಆ ನಿರ್ಧಾರಕ್ಕೆ ಮೆಡಿಕಲ್ ಸ್ಟೋರ್ ನ ಮಾಲೀಕರು ಭದ್ರಾಗಿರ್ತಾರೆ ಅನ್ನೋದು ಪ್ರಸ್ತುತವಾದಂತಹ ಮಾಹಿತಿ. ಕ್ಯಾಮರಾ ಪರ್ಸನ್ ರವಿ ಜೊತೆ ಗಿರೀಶ್, ಗೆಟ್ ನ್ಯೂಸ್, ಬೆಂಗಳೂರು.